ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮೇನ್ ಆಗಿ ನೀವೇನಾದ್ರೂ ಲ್ಯಾಪ್ಟಾಪ್ ಅನ್ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನು ಉದ್ದೇಶ ಇದ್ರೆ ಎಂತಹ ಒಂದು ಲ್ಯಾಪ್ಟಾಪ್ ಅನ್ನ ಪರ್ಚೇಸ್ ಮಾಡಬೇಕು, ಏನಾದ್ರೂ ಗೇಮಿಂಗ್ ಗೋಸ್ಕರ ಏನಾದ್ರೂ ನೀವು ಯೂಸ್ ಮಾಡಬೇಕು, ಪರ್ಚೇಸ್ ಮಾಡಬೇಕು ಲ್ಯಾಪ್ಟಾಪ್ ಅನ್ಕೊಂಡಿದ್ರೆ ಎಂತಹ ಒಂದು ಲ್ಯಾಪ್ಟಾಪ್ ಗಳನ್ನ ಯೂಸ್ ಮಾಡಬಹುದು. ಅದೇ ರೀತಿ ನೆಕ್ಸ್ಟ್ ನಿಮಗೆ ಎಡಿಟಿಂಗ್ ಪರ್ಪಸ್ಗೆ, ಫೋಟೋಶಾಪ್ಗೆ, ಬಟ್ ಬೇಸಿಕ್ ಯೂಸ್ಗೆ ಎಲ್ಲ ಯಾವ ತರ ಇದ್ರೆ ಲ್ಯಾಪ್ಟಾಪ್ ಬೆಸ್ಟ್, ಸ್ಟೂಡೆಂಟ್ಸ್ ಗಳಿಗೆ ಯಾವ ಲ್ಯಾಪ್ಟಾಪ್ ಬೆಸ್ಟ್, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ 3 ಬೆಸ್ಟ್ ಲ್ಯಾಪ್ಟಾಪ್ ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಅದೇ ರೀತಿ ಯಾರು ಸಹ ಸ್ಕಿಪ್ ಮಾಡಬೇಡಿ, ಅರ್ಥ ಆಯ್ತಾ? ದಯವಿಟ್ಟು ಪೂರ್ತಿಯಾಗಿ ನೋಡಿ. ಮೊದಲನೇ ಲ್ಯಾಪ್ಟಾಪ್ Asus Vivo Book 15 ಅಂತಾನೆ ಹೇಳ್ಬೋದು. 2021 ಲಾಂಚ್ ಆಗಿರುವಂತದ್ದು ಈ ಲ್ಯಾಪ್ಟಾಪ್. ಬಟ್ ಇದರ ಡಿಸ್ಪ್ಲೇ ಬಂದು 15.6 ಇಂಚಿನ ಡಿಸ್ಪ್ಲೇ ಅನ್ನು ಹೊಂದಿರ್ತದೆ. LED ಡಿಸ್ಪ್ಲೇ ಅಂತ ಹೇಳ್ಬೋದು. ಅದೇ ರೀತಿ ಇದರ ರ್ಯಾಮ್ ಮತ್ತೆ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ ಮಿನಿಮಮ್ ಅಂದ್ರೆ 4GB ರ್ಯಾಮ್ ಇರ್ತದೆ. ಅದೇ ರೀತಿ ಇದರ ಸ್ಟೋರೇಜ್ ಕೆಪಾಸಿಟಿ ಬಂದ್ಬಿಟ್ಟು ನೀವು 1TB ಎಕ್ಸ್ಟೆಂಡ್ ಸಹ ಮಾಡ್ಕೊಳ್ಬಹುದು. ಇದರಲ್ಲಿ ಇರುವಂತಹ ಒಂದು 256GB ಆಗಿರುವಂತಹ ಒಂದು SSD ಅನ್ನ ಅಳವಡಿಸಿ ನಿಮ್ಗೆ ಇದನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಇಂಟರ್ಗ್ರೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಅನ್ನು ಸಹ ನಿಮ್ಗೆ ಇದರಲ್ಲಿ ಇರ್ತದೆ. ಅಂದ್ರೆ ಗ್ರಾಫಿಕ್ಸ್ ಕಾರ್ಡ್ ನಿಮ್ಗೆ ಬೇಸಿಕ್ ಯೂಸ್ ಅಷ್ಟೇ ಅದನ್ನ ಉಪಯೋಗ ಮಾಡ್ಕೊಳ್ಳುವಂತದ್ದು. ಬಟ್ ಅದಕ್ಕಿಂತ ಹೆವಿ ಯೂಸ್ ಮಾಡಿದ್ರೆ ಆಗೋದಿಲ್ಲ, ಅರ್ಥ ಆಯ್ತಾ? ಇದರ ಸ್ಪೀಡ್ ಬಗ್ಗೆ ಮಾತಾಡೋದು 1.1 GHz ಅಷ್ಟು ಒಂದು ಬೇಸಿಕ್ ಸ್ಪೀಡ್ ಅನ್ನ ಹೊಂದಿರ್ತದೆ. ಇದರ ವೆಯ್ಟ್ ಬಂದು 1.8 kg ಅಷ್ಟು ವೆಯ್ಟ್ ಇದೆ, ಅರ್ಥ ಆಯ್ತಾ? ಮೈನ್ ಆಗಿ ಇದು ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂದ್ರೆ ಯಾರೆಲ್ಲ ಸ್ಟೂಡೆಂಟ್ಸ್ ಗಳಿದ್ದೀರಾ, ಯಾರೆಲ್ಲ ಒಂದು ಬೇಸಿಕ್ ಯೂಸ್ಗೆ ಒಂದು ಲ್ಯಾಪ್ಟಾಪ್ ಅನ್ನ ಪರ್ಚೇಸ್ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ದೀರೋ ಅಂತವ್ರಿಗೆಲ್ಲ ಒಂದು ಬೆಸ್ಟ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಕೇವಲ ಇದು 23,000 ರೂಪಾಯಿನಲ್ಲೇ ನಿಮಗೆ ಎಲ್ಲಾ ರೀತಿಯ ಒಂದು ಗ್ರಾಫಿಕ್ಸ್ ಕಾರ್ಡ್ ಆಗಿರ್ಬೋದು, ಒಂದು ಒಳ್ಳೆ ಬೆಸ್ಟ್ ಅಂದ್ರೆ ಚೀಪ್ ಅಂಡ್ ಬೆಸ್ಟ್ ಲ್ಯಾಪ್ಟಾಪ್ ಅಂತಾನೆ ಹೇಳ್ಬೋದು, ಅರ್ಥ ಆಯ್ತಾ? ನಿಮ್ ಸ್ಟೂಡೆಂಟ್ಸ್ ಗಳು ಯೂಸ್ ಮಾಡಬಹುದು, ಬೇಸಿಕ್ ಯೂಸ್, ಆಫೀಸ್ ಯೂಸ್ಗೆಲ್ಲ ಯೂಸ್ ಮಾಡಬಹುದು, ಅರ್ಥ ಆಯ್ತಾ? ಬೇಸಿಕ್ ನೀಡ್ಸ್ಗೆ ಈ ಲ್ಯಾಪ್ಟಾಪ್ ಬೆಸ್ಟ್ ಅಂತ ನಾನು ಹೇಳೋದಕ್ಕೆ ನಾನು ಇಚ್ಛಿಸ್ತೇನೆ. ಅದೇ ರೀತಿ ನೆಕ್ಸ್ಟ್ ಡೆಲ್ 14 ಅಂತ ಹೇಳ್ಬೋದು. ಇದ್ರ ಮಾಡೆಲ್, ಇದರಲ್ಲಿ 8GB ರ್ಯಾಮ್ ಇರ್ತದೆ. ಅದೇ ರೀತಿ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಫುಲ್ HD ಡಿಸ್ಪ್ಲೇ ಅಂತ ಹೇಳ್ಬೋದು. ಅದೇ ರೀತಿ ಇದು ಡಿಸ್ಪ್ಲೇ 14 ಇಂಚಿನ ಡಿಸ್ಪ್ಲೇ ಅಂತ ಹೇಳ್ಬೋದು. ಅದು ಮೊದಲನೇದು 16 ಇಂಚ್ ಇತ್ತು, ಮೊದಲನೇದು 15.6 ಇದ್ರೆ ಇದು ನಿಮಗೆ 14 ಇಂಚಿನ ಡಿಸ್ಪ್ಲೇ. ಸ್ವಲ್ಪ ಸೈಜ್ ಕಡಿಮೆ ಇರ್ತದೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇರೋದಿಲ್ಲ. ಇಂಟೆಲ್ ಫುಲ್ HD ಗ್ರಾಫಿಕ್ಸ್ ಕಾರ್ಡ್ ಅನ್ನ ಹೊಂದಿರುವಂತ ಒಂದು ಬೇಸಿಕ್ ಗ್ರಾಫಿಕ್ಸ್ ಕಾರ್ಡ್ ಯಾರೆಲ್ಲ ಒಂದು ಫೋಟೋಶಾಪ್ ಯೂಸ್ ಮಾಡ್ಕೊಳ್ಬಹುದು. ಅದೇ ರೀತಿ ಬೇಸಿಕ್ ಎಡಿಟಿಂಗ್, ಏನಾದ್ರು ವಿಡಿಯೋ ಎಡಿಟಿಂಗ್ ಬೇಸಿಕ್ ಆಗಿ ಏನಾದ್ರು ಮಾಡ್ಕೊಳ್ಬೇಕು ಅಂದ್ರೆ ಬೆಸ್ಟ್ ಯೂಸ್ ಆಗುವಂತ ಒಂದು ಲ್ಯಾಪ್ಟಾಪ್ ಅಂತ ಹೇಳ್ಬಹುದು. ಅದೇ ರೀತಿ ಇದು ಫೋಟೋಶಾಪ್ ಬೇಸಿಕ್, MS ಆಫೀಸ್ ಫೋಟೋಶಾಪ್ ಬೇಸಿಕ್ ನ ಯೂಸ್ ಮಾಡ್ಕೊಳ್ಳೋಕೆ ತುಂಬಾ ಬೆಸ್ಟ್ ಅಂತ ಹೇಳ್ಬಹುದು. ಇದರ ಇಂಟೆಲ್ ಬಗ್ಗೆ ಮಾತಾಡೋದಾದ್ರೆ ಇದು i3 12th ಜನರೇಷನ್ ಅಂತ ಹೇಳ್ಬಹುದು. ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೀಡ್ ಆಗು ಇರ್ತದೆ. ಬಟ್ ನಿಮಗೆ ಏನಕ್ಕೆ ಯೂಸ್ ಆಯ್ತದೆ ಅಂದ್ರೆ ಒಂದು ಫೋಟೋಶಾಪ್ ಅಥವಾ ಪ್ರೀಮಿಯರ್ ಪ್ರೋ ಬೇಸಿಕ್ ಎಡಿಟಿಂಗ್ ಮಾತ್ರ ನಿಮ್ಗೆ ಯೂಸ್ ಆಗುವಂತದ್ದು. ಬಟ್ ಪ್ರೀಮಿಯರ್ ಪ್ರೋ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಯೂಸ್ ಮಾಡಬೇಕಾಗುತ್ತೆ. ಬಟ್ ಫೋಟೋಶಾಪ್ ತುಂಬಾ ಅದ್ಭುತವಾಗಿ ವರ್ಕ್ ಆಗುತ್ತೆ, ಏನು ಸಮಸ್ಯೆ ಆಗೋದಿಲ್ಲ. ಇದನ್ನ ನೀವು ಯೂಸ್ ಮಾಡಬಹುದು. ಸರ್, ನೆಕ್ಸ್ಟ್ ಲ್ಯಾಪ್ಟಾಪ್ ಯಾವುದು ಅಂದ್ರೆ MSI ಲ್ಯಾಪ್ಟಾಪ್. ಇದ್ರ MSI ಕಂಪನಿ ಅಂತ ಹೇಳ್ಬಹುದು. ತುಂಬಾ ಬೆಸ್ಟ್ ಅಂಡ್ ಪ್ರೀಮಿಯಂ ಲ್ಯಾಪ್ಟಾಪ್. ಅದೇ ರೀತಿ ಗೇಮಿಂಗ್ ಆಗಿರ್ಬೋದು, ಎಡಿಟಿಂಗ್ ಪರ್ಪಸ್ಗೆ ಮಾಡಿಸಿರುವಂತಹ ಒಂದು ಲ್ಯಾಪ್ಟಾಪ್ ಅಂತ ಹೇಳ್ಬಹುದು. ಇದರ ಬೆಲೆ ಬಂದು ಸುಮಾರು 55,000 ರೂಪಾಯಿ ಬೆಲೆ ಇರುತ್ತದೆ. ಇದು i7 12th ಜನರೇಷನ್ ಅನ್ನ ಹೊಂದಿರುವಂತಹ ಒಂದು ಪ್ರೀಮಿಯಂ ಲ್ಯಾಪ್ಟಾಪ್. ಇದರ ಸ್ಪೀಡ್ ಬಗ್ಗೆ ಮಾತಾಡೋದಾದ್ರೆ 4.7 GHz ಒಂದು ಸ್ಪೀಡ್ ಕೆಪಾಸಿಟಿಯನ್ನು ಹೊಂದಿರುತ್ತದೆ. ಇದರಲ್ಲಿ 16GB ರ್ಯಾಮ್ ಮತ್ತೆ 512GB NVMe SSD ಅನ್ನ ಅಳವಡಿಸಿರ್ತಾರೆ. ಅದೇ ರೀತಿ ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರೆ 36 ಸೆಂಟಿಮೀಟರ್ ಡಿಸ್ಪ್ಲೇ ಇರ್ತದೆ, ಅಂದ್ರೆ 14 ಇಂಚಿನ ಡಿಸ್ಪ್ಲೇ ಇರ್ತದೆ. ಅದೇ ರೀತಿ ಇದು ಡಿಸ್ಪ್ಲೇ IPS ಲೆವೆಲ್ ಅನ್ನ ಹೊಂದಿರುವಂತಹ ಒಂದು ಬೆಂಕಿ ಡಿಸ್ಪ್ಲೇ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಪ್ರೀಮಿಯಂ ಲುಕ್ ಅಂಡ್ IPS ಅಂದ್ರೆ ಫುಲ್ ಸಖತ್ತಾಗಿರುತ್ತೆ ಡಿಸ್ಪ್ಲೇ. ಅದೇ ರೀತಿ ಇದರ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ ಈ ಎರಡು ಲ್ಯಾಪ್ಟಾಪ್ ಹಿಂದೆ ಹೇಳಿದಿನಲ್ಲ, ಆ ವೆಯ್ಟ್ ಕಿನ್ನ ಸಿಕ್ಕಾಪಟ್ಟೆ ವೆಯ್ಟ್ ಲೆಸ್ ಅಂತ ಹೇಳ್ಬೋದು. 1.4 kg ಅಷ್ಟು ಲೈಟ್ ವೆಯ್ಟ್ ಆಗಿರುವಂತ ಒಂದು ಒಳ್ಳೆ ಪ್ರೀಮಿಯಂ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ನೀವು ಇದನ್ನ ಏನಕ್ಕೋಸ್ಕರ ಪರ್ಚೇಸ್ ಮಾಡಬಹುದು ಅಂದ್ರೆ ಮೈನ್ ಆಗಿ ನೀವು ಏನಾದ್ರು ಯೂಟ್ಯೂಬರ್ಸ್ ಆಗಿದ್ರೆ, ಏನಾದ್ರು ಎಡಿಟಿಂಗ್ ಪರ್ಪಸ್ಗೋಸ್ಕರ ಏನೋ ತಗೊಳ್ತಿದ್ರೆ ಇದು ಬೆಸ್ಟ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಅದೇ ರೀತಿ ಗೇಮಿಂಗು ಆಡ್ಕೊಳ್ಬಹುದು. ಬಟ್ ಅಷ್ಟು ಹೆವಿ ಗೇಮಿಂಗ್ ಏನು ಸಪೋರ್ಟ್ ಏನು ಮಾಡೋದಿಲ್ಲ. ಬಟ್ ತುಂಬಾ ಲೈಟ್ ಆಗಿ ಗೇಮ್ ಅನ್ನ ಆಡ್ಕೊಳ್ಬಹುದು, ಏನು ಸಮಸ್ಯೆ ಆಗೋದಿಲ್ಲ. ಇದರಲ್ಲಿ ಪ್ರೀಮಿಯರ್ ಪ್ರೋ, ಫೋಟೋಶಾಪ್ ಯೂಸ್ ಮಾಡೋದಾಗಿರ್ಬೋದು ಗೇಮಿಂಗ್ಗೆ. ಬಟ್ ಬೇಸಿಕ್ ನೀಡ್ಸ್ಗೆಲ್ಲ ತುಂಬಾ ಒಳ್ಳೆಯ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ತುಂಬಾ ಯೂಟ್ಯೂಬರ್ಸ್ ಆಗಿದ್ರೆ ತುಂಬಾ ಎಡಿಟಿಂಗ್ಗೋಸ್ಕರ ತುಂಬಾ ಚೆನ್ನಾಗಿರುವಂಥ ಒಂದು ಲ್ಯಾಪ್ಟಾಪು. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರೋ ಅದನ್ನೆಲ್ಲ ಈ ಲ್ಯಾಪ್ಟಾಪ್ನ ದಯವಿಟ್ಟು ಪರ್ಚೇಸ್ ಮಾಡ್ಕೊಳ್ಬೋದು. ಇದರ ಬೆಲೆ ಬಂದು 55,000 ರೂಪಾಯಿ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಏನಾದರೂ ನೀವು ಪರ್ಚೇಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಮೆಝಾನ್ದು,
ಅದ್ರಲ್ಲಿ ನೀವು ಹೋಗ್ಬಿಟ್ಟು ಪರ್ಚೇಸ್ ಅನ್ನ ಮಾಡ್ಕೊಂಡ್ರೆ ಇದಕ್ಕಿಂತ ಬೆಸ್ಟ್ ಲ್ಯಾಪ್ಟಾಪ್ಸ್ಗಳು ಇದಾವೆ, ಅರ್ಥ ಆಯ್ತಾ. ನೀವು ಬೇಕಾದ್ರೆ ಈ 3 ಸೆಟ್ ಆಗಿಲ್ಲ ಅಂದ್ರೆ ನೀವು ಯಾವ್ದಾದ್ರು ಬೇಕಾದ್ರೂ ಲ್ಯಾಪ್ಟಾಪ್ ಬೇರೆ ಕಂಪ್ನಿಗೆ ಹೋಗಿ ನಾನು ಪರ್ಚೇಸ್ ಮಾಡ್ಕೊಳ್ತೀನಿ ಅಂದ್ರೆ ಪರ್ಚೇಸ್ ಮಾಡ್ಬೋದು. ಬಟ್ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಬಟ್ ಆದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನೋಡ್ಕೊಂಡು ನೀಟಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಪರ್ಚೇಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು, ಅರ್ಥ ಆಯ್ತಾ. ಓಕೆ ಗೈಸ್, ಇದೇ ರೀತಿ ಯಾವುದಾದ್ರೂ ಟೆಕ್ ರಿಲೇಟಿವ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ಸ್ಗಳು ನಿಮಗೆ ಬೇಕು ಅಂದ್ರೆ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮಾಡೋ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.